ನಮಸ್ಕಾರ. ನಾನು ನೆಲೆಗಲ್ ರವಿ ಪೂಜಾರಿ ಮಾತಾಡ್ತಿದ್ದೀನಿ. ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಒಂದು ಜನಪದ ಕಥೆಯನ್ನು ನಾನು ಹೇಳಕೊಟ್ಟಿದ್ದೀನಿ. ಜನಸಾಮಾನ್ಯರು ಒಬ್ಬರಿಂದ ಒಬ್ರಿಗೆ ಹೇಳ್ತಕ್ಕಂಥ ಕಥೆ. ಅದು ಯಾವ ಕಥೆ ಅಂದರೆ ಶ್ರೀ ಕ್ಷೇತ್ರ ಹುಲಿಜಂತಿ ಮಾಳಿಂಗರಾಯರ ಒಂದು ಜನಪದ ಕಥೆ. ಒಂದು ಊರಲ್ಲಿ ಒಬ್ಬ ಕುರಿ ಕಾಯೋನು ಇರ್ತಾನೆ. ಕುರಿ ಕಾಯೋ ಸಿದ್ಧ. ಅವನ ಕಾಯಕ ಏನಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆ ಎದ್ದ ತಕ್ಷಣ ಕುರಿಗಳ ದೊಡ್ಡಿ ಕ್ಲೀನ್ ಮಾಡಿಕೊಂಡು ಹಾಲು ಎಲ್ಲ ಹಿಂಡ್ಕೊಂಡು ಮರಿಗಳನ್ನು ಹಾಲು ಕುಡಿಸಿ ಮನೆಗೆ ಬಂದು ಸ್ನಾನ ಮಾಡಿ ಊಟ ಮಾಡಿ ಬುತ್ತಿ ಕಟ್ಕೊಂಡು ಮತ್ತೆ ಹೋಗಿ ಮರಿಗಳನ್ನ ಕುಡಿಸಿ ಮರಿಗಳನ್ನೆಲ್ಲ ದೊಡ್ಡಿಗೆ ಹಾಕಿ ಕುರಿಗಳು ನೋಡಿಕೊಂಡು ಕುರಿ ಮೇಯ್ಸೋಕೆ ಹೋಗ್ಬಿಡೋದು. ಬೆಟ್ಟ ಗುಡ್ಡ ಹೊಲ ಅಡವಿ ಎಲ್ಲ ಅರಣ್ಯ ಎಲ್ಲ ಸುತ್ತಿ ಕುರಿಗಳನ್ನೆಲ್ಲ ಮೇಯಿಸ್ಕೊಂಡು ಮತ್ತೆ ಸಂಜೆ ಮನೆಗೆ ಬಂದು ಕುರಿ ಮರಿಗಳನ್ನು ಹಾಲು ಕುಡಿಸಿ ಅಲ್ಲಿಂದ ಮನೆಗೆ ಬಂದು ಊಟ ಮಾಡಿ ಮತ್ತೆ ಕುರಿ ದೊಡ್ಡಿ ಹತ್ರ ಹೋಗ್ಬಿಟ್ಟು ಮಲ್ಕೊಳ್ಳೋದು. ಈ ಕುರಿ ಕಾಯೋರ ಬದುಕು ಇಷ್ಟೇ. ಆದರೆ ಅವರು ಎಂಥ ಅದ್ಭುತವಾದ ಕಾಯಕವನ್ನು ಮಾಡ್ತಿದ್ದಾರೆ ಅನ್ನೋದು, ಆ ದೇವರೇ ಮೆಚ್ಚತಕ್ಕಂಥ ಕೆಲಸ ಅನ್ನೋದು ಈ ಕಥೆಯ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಏನು ಅಂದರೆ ಈ ಕುರಿ ಕಾಯೋರು ಬಿಟ್ಟು ಬೇರೆ ದಿನ ಒಬ್ಬರು ಕುರಿ ಕಾಯೋಕ್ಕಾಗಲ್ಲ. ಅಥವಾ ಮನೆಯಲ್ಲಿ 4-5 ಜನ ಇದ್ದರೂ ಕೂಡ ದಿನ ಒಬ್ಬರು ಕುರಿ ಕಾಯೋಕ್ಕೆ ಹೋಗೋಕ್ಕಾಗಲ್ಲ. ಒಬ್ಬರು ಕುರಿ ಕಾಯ್ತಿದ್ದಾರೆ ಅಂದರೆ ಅವರೇ ಕಾಯಬೇಕು. ಯಾಕೆ ಅಂದರೆ ಅವನ ಮಾತು ಮಾತ್ರ ಕೇಳ್ತವೆ. ಅವನು ಬಂದು ಎಲ್ಲಾದರೂ ಕುರಿಗಳು ಮುಂದೆ ಹೋಗಿದರೆ ಬ್ಯಾ ಅಂದ್ಬಿಟ್ರೆ ಆ ಕುರಿಗಳೆಲ್ಲ ಅವನ ಹತ್ರ ಬರ್ತವೆ. ಆದರೆ ಅದೇ ಯಾರಾದರೂ ಹೊಸ್ದಾಗಿ ಕುರಿ ಮೇಯ್ಸೋಕ್ಕೆ ಹೋಗಿ ಅವುಗಳನ್ನ ಕರೆದ್ರೆ ಅವು ಬರಲ್ಲ. ಯಾಕಂದರೆ ಈ ಕುರಿ ಕಾಯೋನ ಮತ್ತು ಕುರಿಗಳ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಬೆಳೆದಿರುತ್ತೆ. ಇವನು ಹೇಳ್ದಂಗೆ ಅವು ಕೇಳ್ತಾ ಇರ್ತವೆ. 100 ಕುರಿಗಳಿದ್ರು ಕೂಡ ಇವನ ಒಂದು ಧ್ವನಿಗೆ, ಇವನ ಒಂದು ಕೂಗಿಗೆ ಹೋಗೊಡ್ತವೆ. ಇವನು ಹೇಳ್ದಂಗೆ ಕೇಳ್ತವೆ. ಹೀಗೆ ಕುರಿ ಕಾಯುವವರ ಬದುಕು ಮತ್ತು ಆ ಕುರಿಗಳ ಮಧ್ಯೆ ಅವರ ಮಧ್ಯೆ ಇರ್ತಕ್ಕಂಥ ಒಂದು ಸಂಬಂಧ. ಹಾಗಾಗಿ ಕುರಿ ಕಾಯುವವರು ಯಾವತ್ತೂ ಕುರಿ ಕಾಯ್ತಾನೇ ಇರಬೇಕು. ಅವ್ರು ಬಿಟ್ಟು ಬೇರೆ ಯಾರೂ ಹೋಗಿ ಕಾಯೋಕ್ಕಾಗಲ್ಲ. ಒಂದು ಮನೆಯಲ್ಲಿ ಒಬ್ಬ ಕುರಿ ಕಾಯೋನಿದ್ದಾನೆ ಅಂದರೆ ಅವನ ಬದುಕು ಪೂರ್ತಿ ಕುರಿ ಇರೋವರೆಗೂ ಅವನು ಕುರಿ ಕಾಯೋದೇ ಅವನ ಕಾಯಕ ಆಗುತ್ತೆ. ಅಂಥ ಒಬ್ಬ ಕುರಿ ಕಾಯೋವನ್ನು ಆ ದೇವರು ಅಂದರೆ ಶ್ರೀ ಮಾಳಿಂಗರಾಯ, ಹುಲಿಜಂತಿ ಕ್ಷೇತ್ರದ ಮಾಳಿಂಗರಾಯ ಹೇಗೆ ಅವನನ್ನು ಕಾಯ್ತಾನೆ ಅನ್ನೋದು ಈ ಕತೆ ಮುಖಾಂತರ ನಮಗೆ ತಿಳಿಯುತ್ತೆ. ಇನ್ನು ಏನು ಕತೆ ಅಂತ ನೋಡೋದಾದರೆ, ಈ ಕುರಿ ಕಾಯೋ ಸಿದ್ಧನಿಗೆ ಒಂದು ಆಸೆ ಏನು ಅಂದರೆ ಅವನು ಹುಲಿಜಂತಿ ಶ್ರೀ ಕ್ಷೇತ್ರ ಮಾಳಿಂಗರಾಯರ ಜಾತ್ರೆಗೆ ಹೋಗಬೇಕು ಅಂತ. ಈ ಮಾಳಿಂಗರಾಯರ ಜಾತ್ರೆ ಪ್ರತಿ ದೀಪಾವಳಿಗೆ ಅದ್ಧೂರಿಯಾಗಿ ನಡೆಯುತ್ತೆ. ಅದು ಮಹಾರಾಷ್ಟ್ರ ಕರ್ನಾಟಕದ ಬಾರ್ಡ್ರಲ್ಲಿ ಹುಲಿಜಂತಿ ಅಂತಕ್ಕಂಥ ಒಂದು ಊರಲ್ಲಿ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ 4-5 ರಾಜ್ಯಗಳ ಜನ ಅಲ್ಲಿ ಸೇರ್ತಾರೆ. ಲಕ್ಷಾನುಗಟ್ಟಲೆ ಜನ ಸೇರ್ತಾರೆ. ಅದ್ಧೂರಿಯಾಗಿ ಜಾತ್ರೆ ನಡೆಯುತ್ತೆ. ಆ ಜಾತ್ರೆ ವಿಶೇಷವಾಗಿ ಸಾಕ್ಷಾತ್ ಶಿವಪಾರ್ವತಿಯರೇ ಬಂದು ಆ ಮಾಳಿಂಗರಾಯನ ದೇವಸ್ಥಾನದ ಕಳಶಕ್ಕೆ ಮುಂಡಾಸವನ್ನು ಮಾಡ್ತಾರೆ. ಅಂಥ ಒಂದು ಅದ್ಭುತ ಶಿವನ ದರ್ಶನವನ್ನು ಆಗ್ತಕ್ಕಂಥ ಆ ಒಂದು ಜಾತ್ರೆಗೆ ಇವನಿಗೆ, ಸಿದ್ಧನಿಗೆ, ಕುರಿ ಕಾಯೋನಿಗೆ ಒಂದು ಸತಿ ಆದರೂ ಜಾತ್ರೆಗೆ ಹೋಗಬೇಕು ಅಂತ ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದ ಜಾತ್ರೆಗೆ ಹೋಗಬೇಕು ಅಂತ ಅಂದ್ಕೊಳ್ತಾನೆ ಇರ್ತಾನೆ. ಮನೇಲಿ ಕೇಳ್ತಾನೆ, ಕಳಿಸೋದಿಲ್ಲ. ಯಾಕೆ ಕಳಿಸಲ್ಲ ಅವನಿಗೆ ಜಾತ್ರೆಗೆ ಅಂದರೆ, ನೀನು ಜಾತ್ರೆಗೆ ಹೋಗ್ಬಿಟ್ರೆ 4-5 ದಿನ ಹೋಗ್ಬಿಡುತ್ತೆ. ಕುರಿ ಯಾರು ಮೇಯಿಸ್ತಾರೆ, ಕುರಿ ಯಾರು ಕಾಯ್ಕೊಂಬರ್ತಾರೆ, ನನಗೆ ಆಗಲ್ಲ, ತಾಯಿಗೂ ಆಗಲ್ಲ, ತಂಗಿ ಇನ್ನೂ ಅಂದರೆ ಮನೆಯಲ್ಲಿ ಕುರಿಗಳು ಯಾರೇ ಮನೆಯಲ್ಲಿ ಬೇರೆಯವರು ಕಾಯ್ದರೂ ಕೂಡ ಯಾರು ರೆಗ್ಯುಲರಾಗಿ ಕುರಿ ಕಾಯ್ತಿರ್ತಾರೋ ಅವರಷ್ಟು ಅಚ್ಚುಕಟ್ಟಾಗಿ ಕಾಯೋಕ್ಕಾಗಲ್ಲ, ಅವರಷ್ಟು ಅಚ್ಚುಕಟ್ಟಾಗಿ ಅವುಗಳನ್ನ ನೋಡ್ಕೊಳ್ಳೋಕ್ಕೆ ಆಗಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಿದ್ಧನನ್ನು ಮಾಳಿಂಗರಾಯನ ಜಾತ್ರೆಗೆ ಕಳ್ಸೋಕ್ಕೆ ಅವರ ಕುಟುಂಬದವರು, ಅವರ ತಂದೆ ತಾಯಿಗಳು ಒಪ್ತಾ ಇರಲ್ಲ. ಅಲ್ಲಿ ಹೋದರೆ 4-5 ದಿನ ಆಗುತ್ತೆ ಬರೋಕ್ಕೆ, ಅಲ್ಲಿವರೆಗೂ ಕುರಿ ಯಾರು ಕಾಯೋಕ್ಕಾಗಲ್ಲ, ನೀನು ಬೇಡ, ಹೋಗೋದು ಬೇಡ ಅಂತ ಹೇಳ್ತಾನೆ ಇರ್ತಾನೆ. ಅವನು ವರ್ಷ ಕೇಳ್ತಾನೆ ಇರ್ತಾನೆ. ಜಾತ್ರೆ ಬಂದಾಗೆಲ್ಲ ಇವರು ವರ್ಷ ಏನೋ ಒಂದು ಹೇಳ್ಬಿಟ್ಟು ಅವನಿಗೆ ಜಾತ್ರೆಗೆ ಹೋಗದಿರೋವಾಗ ಏನೋ ಒಂದು ಹೇಳ್ತಾ ಇರ್ತಾರೆ. ಅದರ ಜೊತೆಗೆ ಇವ್ರದ್ದು ಮಿಡಿಲ್ ಕ್ಲಾಸ್ ಕುಟುಂಬ, ಬಡವರು. ಹಾಗಾಗಿ ಆ ಸಮಯದಲ್ಲಿ ಅವ್ರ ಹತ್ರ ತಕ್ಷಣಕ್ಕೆ ಜಾತ್ರೆಗೆ ಹೋಗಿ ಬರೋ ಖರ್ಚುಗಳು, ದುಡ್ಡು ಇಲ್ಲದೇ ಇರೋ ಕಾರಣವೂ ಇರ್ಬೋದು. ಈ ರೀತಿಯ ಒಂದು ಪರಿಸ್ಥಿತಿ ಆ ಮನೆಯಲ್ಲಿ ಆಗಿರುತ್ತೆ. ಆದರೆ ಅವನು ಜಾತ್ರೆಗೆ ಹೋಗಲೇಬೇಕನ್ನೋ ಹಠ ಮತ್ತು ಆಸೆ ಮತ್ತು ಆ ಭಕ್ತಿ ಅವನ ಮನಸ್ಸಲ್ಲಿ ಬೇರೂರು ಬಿಟ್ಟಿರುತ್ತೆ.
ಯಾಕೆ ಅಂದರೆ ಅವನ ಸ್ನೇಹಿತರು, ಊರಲ್ಲಿ ಅವನ ಸ್ನೇಹಿತರೆಲ್ಲ ವರ್ಷ ವರ್ಷ ತಪ್ಪದೇನೆ ಜಾತ್ರೆಗೆ ಹೋಗ್ತಾ ಇರ್ತಾರೆ. ಅದೊಂದು ಟೀಮ್, ಒಂದು 8-10 ಜನ ಒಂದು ಟೀಮ್ ಇದೆ, ಅವರು ತಪ್ಪದೇನೆ ವರ್ಷ ವರ್ಷ ಜಾತ್ರೆಗೆ ಹೋಗ್ತಾ ಇರ್ತಾರೆ. ಈ ಮಾಳಿಂಗರಾಯನ ಜಾತ್ರೆ ಹೆಂಗೆ ಅಂದರೆ ಒಂದು ವರ್ಷ ಹೋದರೆ ಕಂಟಿನ್ಯೂ ಆಗಿ ಹೋಗ್ತಾನೆ ಇರ್ತಾರೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಕಡಿಮೆ ಅಂದರೆ 3 ವರ್ಷ ಕಂಟಿನ್ಯೂ ಹೋಗಲೇಬೇಕು ಅನ್ನೋದು ಒಂದು ಆ ಒಂದು ದೇವರ ಮತ್ತು ಆ ಒಂದು ಕ್ಷೇತ್ರದ ಒಂದು ನಂಬಿಕೆ. ಈ ರೀತಿ ಇರ್ಬೇಕಾದ್ರೆ ಈ ಸ್ನೇಹಿತರೆಲ್ಲ ಹೋಗ್ತಾ ಇರ್ತಾರಲ್ಲ, ಅವರು ಬಸ್ಸಲ್ಲಿ ಅದರಲ್ಲಿ ಹೋಗಲ್ಲ, ಇವರು ಪಾದಯಾತ್ರೆ ಮಾಡ್ತಾ ಇರ್ತಾರೆ. ಅಂದರೆ ಮಾಳಿಂಗರಾಯನಿಗೆ ಪಾದಯಾತ್ರೆ ಮಾಡ್ತಕ್ಕಂಥದ್ದು ಕೂಡ ಒಂದು ಅದ್ಭುತವಾದ ಸೇವೆ. ಅದು ಅವ್ರವ್ರು ಸ್ವಲ್ಪ ಹತ್ತಿರದಲ್ಲೇ ಇರೋದ್ರಿಂದ 3-4 ದಿನಕ್ಕೆ ಆ ಕ್ಷೇತ್ರಕ್ಕೆ ತಲುಪೋ ಥರ ಅವ್ರವರು ಇರುತ್ತೆ. ಹೀಗೆ ಅವ್ರ ಸ್ನೇಹಿತರೆಲ್ಲ ಪಾದಯಾತ್ರೆ ಹೋಗ್ತಾ ಇರ್ತಾರಲ್ಲ, ಅವ್ರ ಜೊತೆ ನಾನು ಕೂಡ ಪಾದಯಾತ್ರೆ ಹೋಗಬೇಕು, ಮಾಳಿಂಗರಾಯನ ದರ್ಶನ ಮಾಡಬೇಕು ಅಂತ ಸಿದ್ಧನಿಗೆ ತುಂಬ ಆಸೆ. ಮತ್ತೆ ಜಾತ್ರೆ ಬರುತ್ತೆ, ಮತ್ತೆ ಬರ್ತಾನೆ, ಅವ್ರ ಅಪ್ಪನ ಹತ್ರ ಕೇಳ್ತಾನೆ, ಅಪ್ಪ ಈ ವರ್ಷ ನಾನು ಜಾತ್ರೆಗೆ ಹೋಗಲೇಬೇಕು. ಅವರಪ್ಪ ರೊಟೀನ್, ಇಲ್ಲಪ್ಪ ಆಗಲ್ಲ, ಕುರಿ ಮೇಯ್ಸೋಕ್ಕಾಗಲ್ಲ, ಕುರಿ ಕಾಯೋಕ್ಕೆ ಯಾರೂ ಇಲ್ಲ, ನೀನು ಹೋಗ್ಬಿಟ್ರೆ ನನಗೆ ಕುರಿ ಕಾಯೋಕ್ಕಾಗಲ್ಲ, ಬೇಡ ಬಿಡಪ್ಪ ಮುಂದಿನ ವರ್ಷ ಹೊರಡುತ್ತೆ ಅಂತ. ಅಪ್ಪನಿಗೆ ಜಾಸ್ತಿ ಎದುರು ಮಾತಾಡೋಕ್ಕಾಗಲ್ಲ, ಸುಮ್ಮನೆ ಆಗ್ಬಿಡ್ತಾನೆ. ಅವನ ಹತ್ರ ಬಂದವನು, ಬರೀ ಪ್ರತಿ ವರ್ಷ ಹಿಂಗೆ ಹೇಳ್ತಾ ಇದ್ದೀರಾ, 5-6 ವರ್ಷ ಆಯಿತು ನಾನು ಜಾತ್ರೆಗೆ ಹೋಗ್ತೀನಿ ಅಂದರೆ ಕಳಿಸ್ತಾನೇ ಇಲ್ಲ, ಏನೋ ಒಂದು ಹೇಳ್ತಾ ಇರ್ತೀರಿ, ತಪ್ಪಿಸ್ತಾ ಇರ್ತೀರಿ, ಈ ವರ್ಷ ನಾನು ಹೋಗ್ಲೇಬೇಕವ, ಏನಾರ ಹೇಳು, ಅಪ್ಪನಿಗೆ ಹೇಳ್ಬಿಟ್ಟು ಒಪ್ಸು ಅಂತೀನಿ. ಕೆಲಸ ಆಗಲ್ಲ. ಮಾಮೂಲಿ ಅಲ್ವಾ ಮನೆಯಲ್ಲಿ, ಹಳ್ಳಿ ಕಡೆ ಎಲ್ಲ ಹೆಂಗೆ ಅಂದರೆ ಹೋಗ್ಬೇಡ ಅಂದರೆ ಹೋಗ್ಬೇಡ ಅಷ್ಟೇ, ಏನೋ ರಿಕ್ವೆಸ್ಟು ಆ ಥರ ಈ ಥರ ಏನೂ ವರ್ಕ್ ಆಗಲ್ಲ. ಆಮೇಲೆ ತಂದೆ ಅಂದರೆ ಒಂದು ಗೌರವ, ಒಂದು ರೆಸ್ಪೆಕ್ಟು, ಒಂದು ಭಯ ಇರುತ್ತೆ ಮಕ್ಕಳಿಗೆ. ಆ ರೀತಿ ಒಂದು ಕುಟುಂಬ ಅದು. ಹಾಗಾಗಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ಸಿದ್ಧನಿಗೆ. ಏನೋ ಮಾಳಿಂಗರಾಯನ ಜಾತ್ರೆ ನೋಡೋದು ನನ್ನ ಹಣೆ ಬರದಲ್ಲಿ ಬರ್ದಿಲ್ಲ ಅಂಥೇಳಿ. ಅಂದರೆ ಕುರಿದೊಡ್ಡಿ ಊರು ಹೊರಗಡೆ ಇರುತ್ತಲ್ಲ, ಆ ದಾರಿಗೆ ಆ ಪಾದಯಾತ್ರೆ ಹೋಗೋ ಸ್ನೇಹಿತರು ಬರ್ತಾರೆ. ಮಸ್ತ್ ಒಳ್ಳೆ ಬಟ್ಟೆ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು, ಒಂದು ಶಾಲ್ ಹಾಕ್ಕೊಂಡು, ಒಂದು ಬ್ಯಾಗ್ ಇಟ್ಕೊಂಡು ಮಸ್ತ್ ರೆಡಿ ಆಗಿಬಿಟ್ಟು ಅವರು ಜಾತ್ರೆಗೆ ಹೋಗೋಕ್ಕೆ ಅಲ್ಲಿಗೆ ಆ ದಾರಿಲಿ ಬರ್ತಾರೆ. ಅವ್ರನ್ನೆಲ್ಲ ನೋಡಿ ಇವನಿಗೆ ಅಯ್ಯಯ್ಯೋ ನಾನು ಹೋಗ್ಲಿಲ್ವೇ, ಮನೇಲಿ ಕಳಿಸ್ತಾ ಇಲ್ವಲ್ಲ ಅಂತ ಗೊಣಗ್ತಾ ಇರ್ತಾನೆ ಮನಸ್ಸಲ್ಲಿ. ಕರೆಕ್ಟಾಗಿ ಅವನ ಹತ್ರ ಬರ್ತಿದ್ದಂಗೆ ಒಬ್ಬ ಕೇಳ್ತಾನೆ, ಏನೋ ಸಿದ್ಧ ಜಾತ್ರೆ ಬರಲ್ವೇನೋ, ವರ್ಷ ವರ್ಷ ಹೇಳ್ತಾನೆ ಇದೆಯಾ ಬರ್ತೀನಿ, ಈ ವರ್ಷ ಬರ್ತೀನಿ, ಈ ವರ್ಷ ಬರ್ತೀನಿ, ಬರ್ತೀಯ ಹೋಗೋಣ ಅಂತ. ಬೇಡಪ್ಪ ನಮ್ಮ ಮನೇಲಿ ಬೇಡ ಅಂದ, ನಮ್ಮಪ್ಪ ಬೇಡ ಅಂತ ಬೈತಾನೆ, ನಾನು ಬಂದರೆ ಕುರಿ ಕಾಯೋರು ಯಾರಿಲ್ಲ ಅಂತ ಅವನು. ಎಷ್ಟು ವರ್ಷ ಅಂತ ಹಿಂಗೆ ಹೇಳ್ತೀಯೋ, ಆ ಮಾಳಿಂಗರಾಯನಿಗೆ ಬೇಜಾರಾಗ್ಬಿಡುತ್ತೆ, ಬಾ ಹೋಗೋಣ ಅಂತ. ಬೇಡ ಕಣ, ಬಾರಯ್ಯ ನೀನು, ಅದು ನೋಡ್ಕೊಂಡ್ರಾಯ್ತು, ನಿಮ್ಮಪ್ಪ ಕುರಿ ಕಾಯ್ತಾನೆ ಬಾ ಅಂತ ಕರೀತಾರೆ. ಇವನು ಮನ್ಸು ಮಾಡ್ಬಿಡ್ತಾನೆ. ಹೋಗ್ಬಿಟ್ರೆ ಏನಾಗುತ್ತೆ, ಅಪ್ಪ ಕುರಿ ಕಾಯ್ತಾರೆ, ಬಂದಮೇಲೆ 1-2 ಮಾತು ಬೈತಾರೆ, ಅಷ್ಟೇ ತಾನೆ ಅಂದ್ಬಿಟ್ಟು ಅವ್ರ ಜೊತೆ ಹೊರಟೇ ಬಿಡ್ತಾನೆ. ಇವ್ರ ಊರಿಂದ ಮಾಳಿಂಗರಾಯ ಕ್ಷೇತ್ರ ಅಲ್ಲಿ ತಲುಪೋಕ್ಕೆ ಒಂದು 4 ದಿನ ಆಗುತ್ತೆ. ಇವರು 4 ದಿನ ಪಾದಯಾತ್ರೆ ಮಾಡ್ತಾರೆ. 4 ದಿನ ಪಾದಯಾತ್ರೆ ಮಾಡಿ 5ನೇ ದಿನ ದೀಪಾವಳಿ ಹಬ್ಬದಂದು ಅಂದು ರಾತ್ರಿ ಸಾಕ್ಷಾತ್ ಶಿವಪಾರ್ವತಿಯರೇ ಬಂದು ಮುಂಡಾಸ ಮಾಡ್ತಕ್ಕಂಥ ಒಂದು ಅದ್ಭುತ ಶಿವನ ದರ್ಶನ ನಡೆಯುತ್ತೆ. ಅದನ್ನು ಕೂಡ ಇವರು ಭಕ್ತಿಯಿಂದ ಕಣ್ ತುಂಬಿಕೊಳ್ತಾರೆ. ಇನ್ನು ಮಾರನೇ ದಿನ ಆ ಜಾತ್ರೆ, ಆ ವಿಜೃಂಭಣೆ, ಆ ಸಂತೋಷ, ಆ ಸಡಗರವನ್ನು ಅನುಭವಿಸ್ತಾರೆ. ಜಾತ್ರೆ ಸುತ್ತಾಡಿ ಜಾತ್ರೆ ಮಾಡ್ತಾರೆ. ಜಾತ್ರೆ ಎಲ್ಲ ಮಾಡಿ ಅವತ್ತು ಸಂಜೆ ಅಲ್ಲಿಂದ ಯಾವುದೋ ಒಂದು ಗಾಡಿ ಹತ್ಕೊಂಡು ಅಲ್ಲಿಂದ ಊರಿಗೆ ಬಂದುಬಿಡ್ತಾರೆ. ಇವನು ಮಾಳಿಂಗರಾಯನ ಜಾತ್ರೆಗೆ ಹೋಗಿ 4 ದಿನ ಪಾದಯಾತ್ರೆ, 1 ದಿನ ಅಲ್ಲಿ ದರ್ಶನ, 2ನೇ ದಿನ ಜಾತ್ರೆ, ಅಲ್ಲಿಗೆ 6 ದಿನ ಆಗುತ್ತೆ. ಅವತ್ತು ನೈಟ್ ಬಂದರೆ ಬೆಳಗ್ಗೆ ಇಲ್ಲಿ ಬರ್ತಾನೆ. 7ನೇ ದಿನ ಬೆಳಗ್ಗೆ ಮನೆಗೆ ಬರ್ತಾನೆ. ಇನ್ನೊಂದು ವಿಶೇಷ ಏನಂದರೆ, ಈ ಮಾಳಿಂಗರಾಯನ ಜಾತ್ರೆಯಲ್ಲಿ ನಿಮಗೆ ಗೊತ್ತಿದ್ದಂಗೆ ಎಲ್ಲ ಕಡೆನೂ ಭಂಡಾರಮಯವಾಗಿರುತ್ತೆ. ಎಲ್ಲಿಂದ ಅಲ್ಲಿ ಭಂಡಾರವನ್ನು ಎರಿಸ್ತಾ ಇರ್ತಾರೆ. ಎಲ್ಲರ ಬಟ್ಟೆಗಳು, ಯಾವುದೇ ಬಣ್ಣದ ಬಟ್ಟೆಗಳು ಎಲ್ಲನೂ ಹಳದಿ ಬಣ್ಣದ ಆಗ್ಬಿಟ್ಟಿರುತ್ತೆ. ಎಲ್ಲ ಭಂಡಾರಮಯವಾಗಿಬಿಟ್ಟಿರುತ್ತೆ. ಎಲ್ಲರಿಗೂ ಒಂದು ಆ ಮಾಳಿಂಗರಾಯನ ದರ್ಶನ, ಸಾಕ್ಷಾತ್ ಶಿವ ಪಾರ್ವತಿಯರ ದರ್ಶನ ಮಾಡಿರೋ ಒಂದು ಆನಂದ, ಆ ತೃಪ್ತಿ, ಆ ಸಂತೋಷ ಎಲ್ಲ ಭಕ್ತರ ಮುಖದಲ್ಲಿ ಕಾಣ್ತಾ ಇರುತ್ತೆ. ಹಾಗೆ ಈ ಸಿದ್ಧ ಮತ್ತು ಗೆಳೆಯರು ಕೂಡ ಎಲ್ಲ ಭಂಡಾರಮಯವಾಗಿದ್ದಾರೆ. ಎಲ್ಲ ಭಂಡಾರಮಯ ಆಗ್ಬಿಟ್ಟವ್ರೆ. ಅವ್ರ ಬಟ್ಟೆಗಳೆಲ್ಲ ಭಂಡಾರ ಮೆತ್ಕೊಂಡು ಹೋಗಿದೆ. ಹಾಗೆ ಆ ಭಂಡಾರ ಮೆತ್ತಿರ್ತಕ್ಕಂಥ ಬಟ್ಟೆಯಲ್ಲೇ ಅವರು ಅವತ್ತು ರಾತ್ರಿಯಲ್ಲಿಂದ ಹೊರಟು ಊರಿಗೆ ಬರ್ತಾರೆ. ಇನ್ನು ಮೈಯೆಲ್ಲ ಭಂಡಾರ ಮೆತ್ಕೊಂಡು ಮನೆಗೆ ಬಂದಿರ್ತಕ್ಕಂಥ ಸಿದ್ಧನ ನೋಡಿ ಆಶ್ಚರ್ಯ ಆಗ್ಬಿಡ್ತಾಳೆ ಅವ್ರವ್ವ. ಏನೋ ಇದು ಭಂಡಾರ ಮೆತ್ಕೊಂಬಂದಿದೆಯಾ, ಏನಾಯ್ತು ನಿನಗೆ ಅಂತ ಕೇಳ್ತಾರೆ. ನಾನು ಯಾಕವ ಮೆತ್ಕೊಂಬರಲಿ, ಮಾಳಿಂಗರಾಯನ ಜಾತ್ರೆಗೆ ಹೋಗಿದ್ದೆ, ಅಲ್ಲಿ ಹೋದರೆ ಗೊತ್ತಲ್ಲ ನಿನಗೆ, ಮೈಯೆಲ್ಲ ಭಂಡಾರ ಆಗೇ ಆಗುತ್ತೆ, ಬಟ್ಟೆ ಎಲ್ಲ ಭಂಡಾರ ಆಗೇ. ಜಾತ್ರೆಗೆ ಹೋಗಿದ್ದ, ಹುಚ್ಕೊಡಿ ಏನು ಹೇಳಕತ್ತಿದ್ದು ನೀನು
ಹ್ಞೂನವ್ವ ಇನ್ನೇನು ಹೇಳಂದಿ, ನೀವು ವರ್ಷ ಎಷ್ಟು ಕೇಳ್ಕೊಂಡ್ರು ಕಳಿಸ್ತಾನೆ ಇರಲಿಲ್ಲ. ಈ ವರ್ಷ ಅದಕ್ಕೆ ನಾನು ಹೇಳ್ದೆ ಹಿಂಗೆ ಹೋಗಿ ಬಂದ್ಬಿಟ್ಟೆ. ಹೇಳೇ ಇಲ್ಲ, ನಿಮ್ಗೆ ಹೇಳಿದ್ರೆ ಕಳಿಸ್ತಿರ್ಲಿಲ್ಲ ಅಂತ ಗೊತ್ತು ನಮಗೆ. ಅದಕ್ಕೆ ನಮ್ಮ ದೋಸ್ತರ ಜೊತೆ ನಾನು ಹೋಗಿ ಬಂದ್ಬಿಟ್ಟೆ. ನಿಜ ಹೇಳ್ತಿದ್ದೀನೋ? ಹ್ಞೂನವ್ವ, ನಾನು ಯಾಕೆ ಸುಳ್ಳು ಹೇಳಿ. ಅವ್ರ ಅಪ್ಪನೂ ಬರ್ತಾನೆ, ಏನೋ ಹೇಳ್ತಿದ್ದೆ. ಹ್ಞೂ ಅಪ್ಪ ಜಾತ್ರೆಗೆ ಹೋಗಿದ್ದೆ ಅಂತ ತಲೆ ಬಗ್ಗಿಸ್ತಾನೆ. ಅವ್ರವ್ವ ಶಾಕ್ ಆಗ್ಬಿಡ್ತಾಳೆ. ಏನೋ ಹೇಳ್ತಿದ್ದೆ ನೀನು, ನಿಜ ಏನು ಅಂತ ಅವ್ರಪ್ಪ ಕೇಳ್ತಾನೆ. ಹೌದಪ್ಪ, ಮತ್ತು ನೀ ಜಾತ್ರೆಗೆ ಹೋದ್ರೆ ಕುರಿ ಕಾಯ್ದಾರ ಯಾರು ಅಂತ. ಏನು ಹೇಳ್ತಿದ್ಯಾ? ಹ್ಞೂನಪ್ಪ, ನೀ ದಿನ ಕುರಿ ಕಾಯ್ಕೊಂಡು ಬುತ್ತಿ ಕಟ್ಕೊಂಡು ಓದ್ತಿದ್ದಿ. ಮತ್ತು ನೀನು ಹೋಗಿ ಜಾತ್ರೆಗೆ ಹೋಗಿ ಬಂದಿನಿ ಅಂತ ಹೇಳ್ತಿದ್ದಲ್ಲ, ಯಾಕಡೆ ಮಾತಾಡ್ತಿದ್ದೆ ನೀನು? ಅವ್ರು ಹೋಯ್ತಿಲ್ಲ ಅಂತ ಅವ್ರು ಹೋಗಿ ಬೈತಾಳೆ. ಇಲ್ಲವ್ವ, ನಾನು ಜಾತ್ರೆಗೆ ಹೋಗಿದ್ದೆ. ಬೇಕಾದ್ರೆ ಅವ್ನು ಕೇಳು, ಶಂಕರನ ಕೇಳಿದೆ. ಶಂಕರ ಬರಲಿ, ಅವನು ಭಂಡಾರ ಮೆತ್ಕೊಂಡು ಓಡಿ ಬರ್ತಾನೆ ಎದುರು ಮನೆ. ಅವನು ಜಾತ್ರೆ ಬಂದಿದ್ದನಪ್ಪ, ಇವನು ಬಂದಿದ್ದ. ಆಶ್ಚರ್ಯ ಆಗುತ್ತೆ, ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಏನು ನಡೆದಿದೆ ಇಲ್ಲಿ? ಸಾಕ್ಷಾತ್ ಮಾಳಿಂಗರಾಯರೇ 1 ವಾರಗಳ ಕಾಲ ಅವನ ರೂಪದಲ್ಲಿ ಇವರ ಮನೆಗೆ ಬಂದು ಅವರ ಕುರಿಗಳನ್ನು, ಸಿದ್ಧ ಕಾಯ್ತಕ್ಕಂಥ ಕುರಿಗಳನ್ನು ಮೇಯಿಸಿರ್ತಾನೆ. ಇದು ಗೊತ್ತಾದ ತಕ್ಷಣ ಸಿದ್ಧ ಶಾಕ್ ಆಗುತ್ತಾನೆ. ಆಹಾ, ಮಾಳಿಂಗರಾಯ ಎಂಥ ಪವಾಡಪ್ಪ ನಿಮಗೆ. ಎಲ್ಲರೂ ತಂದೆ ತಾಯಿ ಅಕ್ಕಪಕ್ಕದ ಮನೆಯವರೆಲ್ಲರೂ ಆಶ್ಚರ್ಯ ಆಗುತ್ತಾರೆ. ತಕ್ಷಣ ಮಾಳಿಂಗರಾಯನ ಫೋಟೋಕ್ಕೆ ನಮಸ್ಕಾರ ಮಾಡಿ ಪೂಜೆ ಎಲ್ಲ ಮಾಡ್ತಾರೆ. ನಂತರ ಇಡೀ ಕುಟುಂಬ ಮತ್ತೆ ಹುಲಿ ಜಯಂತಿಗೆ ಹೋಗಿ ಮಾಳಿಂಗರಾಯನ ದರ್ಶನವನ್ನು ಪಡೀತಾರೆ. ಹೀಗೆ ಒಬ್ಬ ಭಕ್ತ ದೇವರ ಸೇವೆ ಮಾಡೋಕ್ಕೆ ಹೋದರೆ ದೇವರು ಭಕ್ತನ ಸೇವೆ ಮಾಡ್ತಾನೆ ಅನ್ನೋದಕ್ಕೆ ಇದು ಒಂದು ಒಳ್ಳೆ ಅದ್ಭುತ ಎಕ್ಸಾಂಪಲ್. ಯಾವತ್ತೂ ನಾವು ಅಷ್ಟೇ ದೇವ್ರ ಮೇಲೆ ಭಕ್ತಿ ಇಡಬೇಕು. ದೇವ್ರ ಮೇಲೆ ಭಕ್ತಿ ಇಟ್ಟರೆ ದೇವರು ನಮ್ಮ ಮೇಲೆ ದೃಷ್ಟಿ ಇಟ್ಟೇ ಇರ್ತಾನೆ ಅಲ್ವಾ. ಇದು ಮಾಳಿಂಗರಾಯರ ಒಂದು ಜಾನಪದ ಕತೆ. ನಾನೆಲ್ಲೋ ಹಿರಿಯರ ಹತ್ರ ಈ ಕಥೆಯನ್ನು ಕೇಳಿದ್ದೆ, ನೆನಪಾಯ್ತು ಇವತ್ತು, ಅದಕ್ಕೆ ಈ ಕಥೆನ ನಿಮಗೆ ಹೇಳಿದೆ. ಈ ಒಂದು ಕಥೆನ ಮುಂದೆ ಕಿರುಚಿತ್ರ ಮಾಡೋ ಉದ್ದೇಶವೂ ಕೂಡ ಇದೆ. ಈ ಕಥೆಗೆ ಸಂಬಂಧಪಟ್ಟಂತೆ ಯಾರಿಗಾದ್ರೂ ಏನಾದರೂ ವಿಷಯಗಳು ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ. ಹಾಗೆ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸಿ. ಅವರು ನೋಡಿ ಮಾಳಿಂಗರಾಯನ ಭಕ್ತಿಗೆ ಪಾತ್ರರಾಗಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.